ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 4th ಸೆಮ್ ಅರ್ಥಶಾಸ್ತ್ರ ವಿಷಯದ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಖ್ಯೆ ಕೊಡಿರಿ. 2 ಅಥವಾ ಎರಡಕ್ಕಿಂತ ಹೆಚ್ಚು ಸ್ವತಂತ್ರ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯ ನಡೆಯುವುದನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ವೆಚ್ಚ ಸಿದ್ಧಾಂತವನ್ನು ಪ್ರಸಿದ್ಧ ಅಭಿಜಾತ ಅರ್ಥಶಾಸ್ತ್ರಜ್ಞರಾದ ಡೇವಿಡ್ ರಿಕಾರ್ಡೋ ಅವರು ಪ್ರತಿಪಾದಿಸಿದರು. ಮೂರನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ಎಲಿಯಕ್ಷರ್ ಮತ್ತು ಬರ್ಟಿಲ್ ವೈಲಿನ್ ಅವರು ಪ್ರತಿಪಾದಿಸಿದರು. ಆದ್ದರಿಂದ ಇದನ್ನು ಯಕ್ಷರ್-ವೈಲಿನ್ ಸಿದ್ಧಾಂತ ಎಂದು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ರಕ್ಷಣಾತ್ಮಕ ಅಥವಾ ಸಂರಕ್ಷಿತ ವ್ಯಾಪಾರ ನೀತಿಯ ಅರ್ಥ ಕೊಡಿರಿ ಅಥವಾ ರಕ್ಷಣಾ ವ್ಯಾಪಾರ ನೀತಿಯ ಅರ್ಥ. ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಪೈಪೋಟಿಯಿಂದ ರಕ್ಷಿಸಲು ವಿದೇಶಿ ವ್ಯಾಪಾರದ ಮೇಲೆ ಸುಂಕ, ಕೋಟಾಗಳಂತಹ ನಿರ್ಬಂಧಗಳನ್ನು ಹೇರುವ ಸರ್ಕಾರಿ ನೀತಿಯನ್ನು ರಕ್ಷಣಾತ್ಮಕ ಅಥವಾ ರಕ್ಷಣಾ ವ್ಯಾಪಾರ ನೀತಿ ಎನ್ನುವರು. ಐದನೆಯ ಪ್ರಶ್ನೆ, ಯಾವುದಾದರೂ 2 ವ್ಯಾಪಾರದ ಅಡೆತಡೆಗಳನ್ನು ತಿಳಿಸಿರಿ. ಆಮದು ಸುಂಕಗಳು, ಇನ್ನೊಂದು ಆಮದು ಕೋಟಾಗಳು. ಆರನೆಯ ಪ್ರಶ್ನೆ, ಸಮತೋಲನ ಸಂದಾಯ ಬಾಕಿ ಎಂದರೇನು? ಒಂದು ದೇಶವು 1 ವರ್ಷದ ಅವಧಿಯಲ್ಲಿ ಉಳಿದ ಪ್ರಪಂಚದ ಇತರ ದೇಶಗಳೊಂದಿಗೆ ಮಾಡಿದ ಎಲ್ಲ ಆರ್ಥಿಕ ವ್ಯವಹಾರಗಳ ಒಟ್ಟು ಜಮೆ ಮತ್ತು ಒಟ್ಟು ಪಾವತಿಗಳು ಪರಸ್ಪರ ಸಮನಾಗಿದ್ದರೆ ಅದನ್ನು ಸಮತೋಲನ ಸಂದಾಯ ಬಾಕಿ ಎನ್ನಲಾಗುತ್ತದೆ. ಏಳನೆಯ ಪ್ರಶ್ನೆ, ಅಪಮೌಲ್ಯೀಕರಣ ಅಥವಾ ಹಣದ ಅಪಮೌಲ್ಯ ಎಂದರೇನು? ಒಂದು ದೇಶದ ಸರ್ಕಾರವು ಇತರ ವಿದೇಶಿ ಚಲಾವಣಾ ಹಣದ ಎದುರು ತನ್ನ ದೇಶದ ಹಣದ ಅಧಿಕೃತ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯೀಕರಣ ಎನ್ನುತ್ತಾರೆ. ಆಮದು ಬದಲೀಕರಣ ಅಥವಾ ಆಮದು ಪ್ರತಿನಿಧಾನ ಎಂದರೇನು? ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಸರಕುಗಳನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ಅವುಗಳನ್ನು ಸ್ವದೇಶದಲ್ಲೇ ಉತ್ಪಾದಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಯನ್ನು ಆಮದು ಬದಲೀಕರಣ ಎನ್ನುತ್ತಾರೆ. 9ನೆಯ ಪ್ರಶ್ನೆ, ವಿದೇಶಿ ವಿನಿಮಯ ದರ ಎಂದರೇನು? ಉತ್ತರ, ಒಂದು ದೇಶದ ಚಲಾವಣಾ ಹಣವನ್ನು ಮತ್ತೊಂದು ದೇಶದ ಚಲಾವಣೆಯ ಹಣದ ರೂಪದಲ್ಲಿ ವ್ಯಕ್ತಪಡಿಸುವ ದರವನ್ನು ವಿನಿಮಯ ದರ ಎನ್ನುತ್ತಾರೆ. ಉದಾಹರಣೆಗೆ $1.83. 10ನೆಯ ಪ್ರಶ್ನೆ, ವಿನಿಮಯ ನಿಯಂತ್ರಣದ ಯಾವುದಾದರೂ 2 ನೇರ ವಿಧಾನಗಳನ್ನು ತಿಳಿಸಿರಿ. ಉತ್ತರ, ವಿದೇಶಿ ವಿನಿಮಯದ ಪಡಿತರ ವ್ಯವಸ್ಥೆ, ಇನ್ನೊಂದು
ಬಹುಮುಖಿ ವಿನಿಮಯ ದರಗಳು. 11ನೆಯ ಪ್ರಶ್ನೆ, ಅಗೋಚರ ರಫ್ತುಗಳಿಗೆ ಯಾವುದಾದರೂ ಎರಡು ಉದಾಹರಣೆಗಳನ್ನು ತಿಳಿಸಿರಿ. ಮೊದಲನೇದು ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆಗಳು, ಇನ್ನೊಂದು ಪ್ರವಾಸೋದ್ಯಮ ಮತ್ತು ಹಡಗು ಸಾರಿಗೆ ಸೇವೆಗಳು. 12ನೆಯ ಪ್ರಶ್ನೆ, SDR ಇದನ್ನು ವಿಸ್ತರಿಸಿರಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ವಿಶೇಷ ಪ್ರತ್ಯೇಕ ಚಲಾವಣೆ ಹಕ್ಕುಗಳು ಅಥವಾ ಕಾಗದದ ಚಿನ್ನ. IMF ವಿಸ್ತರಿಸಿ. IMF ಎಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. 14ನೇ ಪ್ರಶ್ನೆ, IMFನ ಯಾವುದಾದರೂ ಎರಡು ಉದ್ದೇಶಗಳನ್ನು ತಿಳಿಸಿ. ಅಂತಾರಾಷ್ಟ್ರೀಯ ಹಣಕಾಸು ಸಹಕಾರವನ್ನು ಉತ್ತೇಜಿಸುವುದು, ಇನ್ನೊಂದು ಸದಸ್ಯ ರಾಷ್ಟ್ರಗಳ ಪ್ರತಿಕೂಲ ಸಂದಾಯ ಬಾಕಿಯ ಅಲ್ಪಕಾಲೀನ ಕೊರತೆಯನ್ನು ನೀಗಿಸಲು ನೆರವಾಗುವುದು. 15ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಎರಡು ಪ್ರಯೋಜನಗಳನ್ನು ತಿಳಿಸಿ. ಲಭ್ಯವಿಲ್ಲದ ಮತ್ತು ಕೊರತೆಯಿರುವ ಸರಕುಗಳನ್ನು ವಿದೇಶಗಳಿಂದ ಪಡೆಯಬಹುದು, ಇನ್ನೊಂದು ಮಾರುಕಟ್ಟೆಯ ವಿಸ್ತರಣೆ ಮತ್ತು ಉತ್ಪಾದನೆಯಲ್ಲಿ ಶ್ರಮ ವಿಭಜನೆ ಹಾಗೂ ವಿಶಿಷ್ಟತೆಯನ್ನು ಸಾಧಿಸಬಹುದು. 16ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಎರಡು ದೋಷಗಳು ಅಥವಾ ಅನನುಕೂಲಗಳನ್ನು ತಿಳಿಸಿ. ಉತ್ತರ, ವಿದೇಶಿ ಸರಕುಗಳ ತೀವ್ರ ಪೈಪೋಟಿಯಿಂದ ದೇಶೀಯ ಮತ್ತು ಗೃಹ ಕೈಗಾರಿಕೆಗಳು ನಾಶವಾಗಬಹುದು, ಇನ್ನೊಂದು ಅತಿ ಹೆಚ್ಚು ಪರಾವಲಂಬನೆ ಉಂಟಾಗಿ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಬಹುದು. 17ನೇ ಪ್ರಶ್ನೆ, ವಿನಿಮಯ ನಿಯಂತ್ರಣದ ಯಾವುದಾದರೂ ಎರಡು ಉದ್ದೇಶಗಳನ್ನು ತಿಳಿಸಿರಿ. ಸಂದಾಯ ಬಾಕಿಯ ಅಸಮತೋಲನವನ್ನು ಪ್ರತಿಕೂಲತೆಯನ್ನು ತಡೆಗಟ್ಟುವುದು, ಇನ್ನೊಂದು ದೇಶದಿಂದ ವಿದೇಶಗಳಿಗೆ ಬಂಡವಾಳ ಪಲಾಯನವಾಗುವುದನ್ನು ತಡೆಯಬಹುದು. ಫ್ರಾನ್ಸ್ ಹಾಗೂ ಜಪಾನ್ ದೇಶಗಳ ಹಣದ ಹೆಸರನ್ನು ತಿಳಿಸಿ. ಫ್ರಾನ್ಸ್ ದೇಶದ ಹಣ ಯುರೋ, ಜಪಾನ್ ದೇಶದ ಹಣ ಯೆನ್. 20ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು? ಭೌಗೋಳಿಕ ಗಡಿಗಳನ್ನು ದಾಟಿ ಜಗತ್ತಿನ ಬೇರೆ ಬೇರೆ ಸ್ವತಂತ್ರ ರಾಷ್ಟ್ರಗಳ ನಡುವೆ ನಡೆಯುವ ಸರಕು, ಸೇವೆ ಮತ್ತು ಬಂಡವಾಳದ ಕಾನೂನುಬದ್ಧ ವ್ಯಾಪಾರವೇ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವರು. ಇನ್ನೊಂದು ಅರ್ಥದಲ್ಲಿ ವಿವಿಧ ದೇಶಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯವೇ ಅಂತಾರಾಷ್ಟ್ರೀಯ ವ್ಯಾಪಾರವಾಗಿದೆ. 21ನೆಯ ಪ್ರಶ್ನೆ, ವ್ಯಾಪಾರದ ಕರಾರುಗಳ ಅರ್ಥ ಕೊಡಿರಿ. ಒಂದು ದೇಶದ ರಫ್ತು ಬೆಲೆಗಳ ಸೂಚಿ ಮತ್ತು ಆಮದು ಬೆಲೆಗಳ ಸೂಚಿಯ ನಡುವಿನ ಅನುಪಾತವನ್ನು ವ್ಯಾಪಾರದ ಕರಾರುಗಳು ಎನ್ನುತ್ತಾರೆ. ಇದು ರಫ್ತಿನ ಪ್ರತಿಯಾಗಿ ಪಡೆಯುವ ಆಮದಿನ ಪ್ರಮಾಣವನ್ನು ಸೂಚಿಸುತ್ತದೆ. 22ನೆಯ ಪ್ರಶ್ನೆ, ಮುಕ್ತ ವ್ಯಾಪಾರ ನೀತಿ ಎಂದರೇನು? ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಸರ್ಕಾರವು ಯಾವುದೇ ರೀತಿಯ ಸುಂಕ, ಕೋಟಾ ಅಥವಾ
ಕೃತಕ ನಿರ್ಬಂಧಗಳನ್ನು ಹೇರದೆ ಸರಕುಗಳು ಮುಕ್ತವಾಗಿ ದೇಶಗಳ ನಡುವೆ ಚಲಿಸಲು ಬಿಡುವ ನೀತಿಯೇ ಮುಕ್ತ ವ್ಯಾಪಾರ ನೀತಿಯಾಗಿದೆ. 23ನೇ ಪ್ರಶ್ನೆ, ಸುಂಕದ ಅರ್ಥವನ್ನು ತಿಳಿಸಿ. ಒಂದು ದೇಶದ ಗಡಿಯೊಳಗೆ ಪ್ರವೇಶಿಸುವ ಆಮದು ಸರಕುಗಳ ಮೇಲೆ ಅಥವಾ ದೇಶದಿಂದ ಹೊರಹೋಗುವ ರಫ್ತು ಸರಕುಗಳ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಸುಂಕ ಎನ್ನುತ್ತಾರೆ. 24ನೇ ಪ್ರಶ್ನೆ, ವ್ಯಾಪಾರದ ಬಾಕಿಯ ಅರ್ಥವನ್ನು ತಿಳಿಸಿರಿ. ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶವು ಇತರ ದೇಶಗಳಿಗೆ ಮಾಡಿದ ಒಟ್ಟು ದೃಶ್ಯ ಅಥವಾ ಗೋಚರ ಸರಕುಗಳ ರಫ್ತು ಮತ್ತು ಆಮದುಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರದ ಬಾಕಿ ಎನ್ನುತ್ತಾರೆ. 25ನೇ ಪ್ರಶ್ನೆ, ಹಣದ ಮೌಲ್ಯದ ಎರಡು ಕಾರಣಗಳನ್ನು ತಿಳಿಸಿ. ಒಂದನೇದ್ದು, ನಿರಂತರವಾಗಿ ಉಂಟಾಗುವ ಪ್ರತಿಕೂಲ ಸಂದಾಯ ಬಾಕಿಯನ್ನು ಸರಿಪಡಿಸಲು. ಇನ್ನೊಂದು, ದೇಶದ ಆಮದುಗಳನ್ನು ತಗ್ಗಿಸಿ ರಫ್ತುಗಳನ್ನು ಉತ್ತೇಜಿಸಲು. 26ನೇ ಪ್ರಶ್ನೆ, 26ನೇ ಪ್ರಶ್ನೆ, ವಿನಿಮಯ ನಿಯಂತ್ರಣದ ಅರ್ಥ ತಿಳಿಸಿರಿ. ದೇಶದ ವಿದೇಶಿ ವಿನಿಮಯದ ಗಳಿಕೆ ವೆಚ್ಚ ಮತ್ತು ದಾಸ್ತಾನನ್ನು ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕ್ ತನ್ನ ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ವ್ಯವಸ್ಥೆಯನ್ನು ವಿನಿಮಯ ನಿಯಂತ್ರಣ ಎನ್ನುತ್ತಾರೆ. 27ನೇ ಪ್ರಶ್ನೆ, IBRD ಯನ್ನು ವಿಸ್ತರಿಸಿ. 28ನೇ ಪ್ರಶ್ನೆ, WTO ಅನ್ನು ವಿಸ್ತರಿಸಿ. ವಿಶ್ವ ವ್ಯಾಪಾರ ಸಂಘಟನೆ ಎಂದರ್ಥ. 29ನೇ ಪ್ರಶ್ನೆ, WTO ಎರಡು ಉದ್ದೇಶಗಳನ್ನು ತಿಳಿಸಿರಿ. ಮೊದಲನೆಯದು, ಜಾಗತಿಕ ಮಟ್ಟದಲ್ಲಿ ಮುಕ್ತ ಮತ್ತು ಸುಗಮ ವ್ಯಾಪಾರಕ್ಕೆ ಪೂರಕ ವಾತಾವರಣ ನಿರ್ಮಿಸುವುದು. ನೆಕ್ಸ್ಟ್, ವಿವಿಧ ದೇಶಗಳ ನಡುವಿನ ವ್ಯಾಪಾರ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವುದು. 30ನೇ ಪ್ರಶ್ನೆ, ಕೋಟಾ ಎಂದರೇನು? ಕೋಟಾ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿದೇಶಿಗಳಿಂದ ಆಮದು ಮಾಡಿಕೊಳ್ಳಬಹುದಾದ ಸರಕುಗಳ ಗರಿಷ್ಠ ಪ್ರಮಾಣ ಅಥವಾ ಮೌಲ್ಯವನ್ನು ಸರ್ಕಾರವೇ ಮುಂಚಿತವಾಗಿ ನಿಗದಿಪಡಿಸುವುದನ್ನು ಆಮದು ಕೋಟಾ ಎನ್ನುತ್ತಾರೆ. 31ನೇ ಪ್ರಶ್ನೆ, ಅನುಕೂಲಕರ ಸಂದಾಯ ಬಾಕಿಯ ಅರ್ಥ ಏನು? ಉತ್ತರ, ಒಂದು ದೇಶದ ಒಟ್ಟು ವಿದೇಶಿ ಜಮೆಗಳು ಅಥವಾ ಗಳಿಕೆಗಳು ಆ ದೇಶವು ವಿದೇಶಗಳಿಗೆ ಮಾಡಬೇಕಾದ ಒಟ್ಟು ಪಾವತಿಗಳಿಗಿಂತ ಹೆಚ್ಚಾಗಿದ್ದರೆ ಅದನ್ನು ಅನುಕೂಲಕರ ಸಂದಾಯ ಬಾಕಿ ಎನ್ನುತ್ತಾರೆ. 32ನೇ ಪ್ರಶ್ನೆ, ಚೇತರಿಕೆಯನ್ನು ವ್ಯಾಖ್ಯಾನಿಸಿರಿ. ಆರ್ಥಿಕ ವಲಯದಲ್ಲಿ ತೀವ್ರ ಆರ್ಥಿಕ ಮುಗ್ಗಟ್ಟಿನ ಅಥವಾ ಮಂದಗತಿಯ ಸ್ಥಿತಿಯಿಂದ ಆರ್ಥಿಕ ಚಟುವಟಿಕೆಗಳು, ಉದ್ಯೋಗ ಮತ್ತು ಬೆಲೆಗಳು ಮೆಲ್ಲನೆ ಯಥಾಸ್ಥಿತಿಗೆ ಹಾಗೂ ಪ್ರಗತಿಯತ್ತ ಸಾಗುವ ಪ್ರಕ್ರಿಯೆಯನ್ನು ಚೇತರಿಕೆ ಎನ್ನಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೊಂಡುಕೊಳ್ಳುವ ಸಮಾನತೆಯ ದರದ ಸಿದ್ಧಾಂತದ ಪ್ರತಿಪಾದಕರು ಯಾರು? ಉತ್ತರ, ಕೊಂಡುಕೊಳ್ಳುವ ಶಕ್ತಿ ಸಮಾನತೆ ಸಿದ್ಧಾಂತವನ್ನು ಸ್ವೀಡನ್ನ ದೇಶದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾದ ಗುಟ್ವಾವ್ ಕ್ಯಾಸಲ್ ಅವರು ಪ್ರತಿಪಾದಿಸಿದರು.
ನೆಕ್ಸ್ಟ್ ಪ್ರಶ್ನೆ, ಬದಲಾಗುವ ವಿನಿಮಯ ದರ ಎಂದರೇನು? ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ವಿದೇಶಿ ಹಣದ ಬೇಡಿಕೆ ಮತ್ತು ಪೂರೈಕೆಯ ಶಕ್ತಿಗಳಿಗೆ ಅನುಗುಣವಾಗಿ ನಿರಂತರವಾಗಿ ಬದಲಾಗುವ ವಿನಿಮಯ ದರವನ್ನು ಬದಲಾಗುವ ಅಥವಾ ತೇಲುವ ವಿನಿಮಯ ದರ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಉತ್ಪಾದನಾ ಸಾಧ್ಯತೆ ರೇಖೆ ಎಂದರೇನು? ಉತ್ತರ, ಲಭ್ಯವಿರುವ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ಒಂದು ಆರ್ಥಿಕತೆಯು ಉತ್ಪಾದಿಸಬಹುದಾದ ಎರಡು ಸರಕುಗಳ ವಿವಿಧ ಗರಿಷ್ಠ ಸಂಯೋಜನೆಗಳನ್ನು ಬಿಂಬಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತೆ ರೇಖೆ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ರಫ್ತು ಉತ್ತೇಜನ ಎಂದರೇನು? ದೇಶದ ರಫ್ತು ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರವು ರಫ್ತುದಾರರಿಗೆ ನೀಡುವ ಸಬ್ಸಿಡಿಗಳು, ತೆರಿಗೆ ವಿನಾಯಿತಿಗಳು ಮತ್ತು ವಿವಿಧ ಸೌಲಭ್ಯಗಳ ಮೂಲಕ ಉತ್ತೇಜನ ನೀಡುವ ನೀತಿಯನ್ನು ರಫ್ತು ಉತ್ತೇಜನ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಆಂತರಿಕ ವ್ಯಾಪಾರ ಎಂದರೇನು? ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ವಿವಿಧ ರಾಜ್ಯಗಳು ಅಥವಾ ಪ್ರದೇಶಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪ್ರತಿಕೂಲ ಸಂದಾಯ ಬಾಕಿ ಎಂದರೇನು? ಒಂದು ದೇಶವು ವಿದೇಶಿಗಳಿಂದ ಪಡೆಯುವ ಒಟ್ಟು ಜಮೆಗಳಿಗಿಂತ ವಿದೇಶಗಳಿಗೆ ಮಾಡಬೇಕಾದ ಒಟ್ಟು ಪಾವತಿಗಳು ಹೆಚ್ಚಾಗಿದ್ದರೆ ಅದನ್ನು ಪ್ರತಿಕೂಲ ಅಥವಾ ಕೊರತೆಯ ಸಂದಾಯ ಬಾಕಿ ಎನ್ನುತ್ತಾರೆ. ಇಂಗ್ಲೆಂಡ್ನ ಕರೆನ್ಸಿಯ ಹೆಸರೇನು? ಪೌಂಡ್ ಸ್ಟರ್ಲಿಂಗ್. 40ನೆಯ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದರೇನು? ವಿವಿಧ ದೇಶಗಳ ಚಲಾವಣಾ ಅಥವಾ ವಿದೇಶಿ ದೇಶಗಳ ಚಲಾವಣೆಯ ಹಣ ಅಥವಾ ಕರೆನ್ಸಿಗಳ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆ ನಡೆಯುವ ಜಾಗತಿಕ ಹಣಕಾಸು ಕೇಂದ್ರ ಅಥವಾ ಜಾಲವನ್ನು ವಿದೇಶಿ ವಿನಿಮಯ ಮಾರುಕಟ್ಟೆ ಎನ್ನುತ್ತಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯ ಎರಡು ಕಾರ್ಯಗಳನ್ನು ತಿಳಿಸಿ. ಮೊದಲನೆಯದು ಹಸ್ತಾಂತರ ಕಾರ್ಯ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕೊಂಡುಕೊಳ್ಳುವ ಶಕ್ತಿಯನ್ನು ವರ್ಗಾಯಿಸುವುದು. ಎರಡನೆಯದು ಪತ್ತಿನ ಕಾರ್ಯ, ವಿದೇಶಿ ವ್ಯಾಪಾರಕ್ಕೆ ಅಗತ್ಯವಿರುವ ಅಲ್ಪಕಾಲೀನ ಸಾಲ ಸೌಲಭ್ಯ ಒದಗಿಸುವುದು. ನೆಕ್ಸ್ಟ್ ಪ್ರಶ್ನೆ, ಮುಕ್ತ ವ್ಯಾಪಾರದ ಎರಡು ಲಾಭಗಳನ್ನು ತಿಳಿಸಿ. ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ಸರಕುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ನೆಕ್ಸ್ಟ್, ಜಾಗತಿಕ ಸಂಪನ್ಮೂಲಗಳ ಗರಿಷ್ಠ ಮತ್ತು ದಕ್ಷ ಬಳಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಗೋಚರ ರಫ್ತುಗಳಿಗೆ ಉದಾಹರಣೆ ಕೊಡಿ. ಕಣ್ಣಿಗೆ ಕಾಣಿಸುವ ಭೌತಿಕ ಸರಕುಗಳಾದ ಚಹಾ, ಕಾಫಿ, ಸಿದ್ಧ ಉಡುಪುಗಳು, ಯಂತ್ರೋಪಕರಣಗಳು ಮತ್ತು ಚಿನ್ನಾಭರಣಗಳು ರಫ್ತು. ನೆಕ್ಸ್ಟ್ ಪ್ರಶ್ನೆ, ವಿದೇಶಿ ವ್ಯಾಪಾರ ಎಂದರೇನು? ಜಗತ್ತಿನ ವಿಭಿನ್ನ ದೇಶಗಳ ಗಡಿಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ಆಮದು ಹಾಗೂ ರಫ್ತು ಪ್ರಕ್ರಿಯೆಯನ್ನೇ ವಿದೇಶಿ ವ್ಯಾಪಾರ ಎನ್ನುತ್ತಾರೆ. IBRDಯ 3 ಕಾರ್ಯಗಳನ್ನು ತಿಳಿಸಿ. ಮೊದಲನೇ ಕಾರ್ಯ, ಯುದ್ಧ ದೃಶ್ಯ ಮತ್ತು ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಪುನರ್ನಿರ್ಮಾಣ.
ಹಾಗೂ ಅಭಿವೃದ್ಧಿಗೆ ದೀರ್ಘಕಾಲೀನ ಸಾಲ ನೀಡುವುದು. ಎರಡನೆಯ ಕಾರ್ಯ ಸದಸ್ಯ ರಾಷ್ಟ್ರಗಳಲ್ಲಿ ಖಾಸಗಿ ವಿದೇಶಿ ಬಂಡವಾಳ ಹೂಡಿಕೆಗೆ ಗ್ಯಾರಂಟಿ ನೀಡುವುದು. ನೆಕ್ಸ್ಟ್ ಕಾರ್ಯ ಹಿಂದುಳಿದ ದೇಶಗಳಿಗೆ ತಾಂತ್ರಿಕ ನೆರವು ಮತ್ತು ಸಲಹೆಗಳನ್ನು ನೀಡುವುದು. ನೆಕ್ಸ್ಟ್ ಪ್ರಶ್ನೆ, NBTT ಯನ್ನು ವಿಸ್ತರಿಸಿ. ನಿವ್ವಳ ವಸ್ತು ವಿನಿಮಯ ವ್ಯಾಪಾರದ ಕರಾರುಗಳು. ನಿರಪೇಕ್ಷ ವೆಚ್ಚ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅಂತಾರಾಷ್ಟ್ರೀಯ ವ್ಯಾಪಾರದ ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನು ಆಡಮ್ ಸ್ಮಿತ್ ಅವರು ಪ್ರತಿಪಾದಿಸಿದರು. ನೆಕ್ಸ್ಟ್ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಹಿಗ್ಗುವಿಕೆ ಎಂದರೇನು? ವಿದೇಶಿ ವಿನಿಮಯ ಮಾರುಕಟ್ಟೆಯ ಮುಕ್ತ ಶಕ್ತಿಗಳ ಬೇಡಿಕೆ ಪೂರೈಕೆ ಪ್ರಭಾವದಿಂದ ವಿದೇಶಿ ಕರೆನ್ಸಿಯ ಎದುರು ಭಾರತೀಯ ರೂಪಾಯಿಯ ಮೌಲ್ಯವು ಮಾರುಕಟ್ಟೆಯಲ್ಲಿ ತಾನಾಗಿಯೇ ಹೆಚ್ಚಾಗುವುದನ್ನು ರೂಪಾಯಿ ಹಿಗ್ಗುವಿಕೆ ಎನ್ನುತ್ತಾರೆ. ಇವೆಲ್ಲ ಪ್ರಶ್ನೆಗಳು BA Post Sem ಅರ್ಥಶಾಸ್ತ್ರ ವಿಷಯದಲ್ಲಿ ಎಲ್ಲ ಪಾಠಗಳನ್ನು ಅಳವಡಿಸಿಕೊಂಡು ತೆಗೆಯಲಾದ ಪ್ರಶ್ನೆಗಳಾಗಿವೆ. ಇವುಗಳಲ್ಲಿ ನಿಮಗೆ ಪರೀಕ್ಷೆಯಲ್ಲಿ 12 ಪ್ರಶ್ನೆಗಳನ್ನು ಕೊಟ್ಟು 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂತೆ ಕೇಳುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಅವರಿಗೆ ಶೇರ್ ಮಾಡಿ, ಮತ್ತು ಹಾಗೆ ಸಪೋರ್ಟ್ ಕೂಡ ಮಾಡಿ.